ಹಾಯ್ ಗೈಸ್, ವೆಲ್ಕಮ್ ಟು ದ ಶಾಬ್ಲಿ ಹಾಟ್ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ. ತಮ್ಮೆಲ್ಲರಿಗೂ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಅಶೋಕ ಟಾಕೀಸ್ನಲ್ಲಿರುವ ರೈಲ್ವೆ ಬ್ರಿಡ್ಜ್ ಮೇಲೆ ಮೇಲ್ಸೇತುವೆಯನ್ನು ಕಟ್ಟಬೇಕಂತೇಳಿ ಇಲ್ಲಿ ಒಂದು ಧರಣಿ ನಡೀತಾ ಇದೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಇದೀಗ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜೆ ಅಮಾನುಲ್ಲಾ ಖಾನ್, JDS ಯುವ ಮುಖಂಡರಾದಂತಹ ದಾವಣಗೆರೆ ಜಿಲ್ಲೆ. ಇವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತಿನ ಒಂದು ಸತ್ಯಾಗ್ರಹ ಧರಣಿ ಇದು ಏನು ವಿಶಿಷ್ಟತೆಯನ್ನು ತೋರಿಸ್ತಾ ಇದೆ? ಇವತ್ತು ವಿಶಿಷ್ಟತೆ ಅನ್ನೋದಕ್ಕಿಂತನೂ ಸಮಸ್ಯೆ ಅನ್ನಲಿಕ್ಕೆ ಭಾಳ ಸೂಕ್ತ. ದಾವಣಗೆರೆಯಲ್ಲಿ ಸುಮಾರು 30ರಿಂದ 40 ವರ್ಷ ಇದೊಂದು ಜ್ವಲಂತ ಸಮಸ್ಯೆನೇ ಸರಿ. ಈ ಭಾಗದಲ್ಲಿ ತಾವು ನೋಡ್ಬೋದು, ಅರ್ಧ ಗಂಟೆ ನಿಂತರೆ ಎಷ್ಟು ಸರಿ ಗೇಟ್ ಬೀಳುತ್ತೆ, ಎಷ್ಟು ಜನರಿಗೆ ತೊಂದರೆ ಆಗುತ್ತೆ ಅಂತ. ಮಳೆಗಾಲ ಬಂದುಬಿಟ್ರೆ ಹಳೆಯ ಭಾಗ ಮತ್ತು ಹೊಸ ಭಾಗ ಸಂಪರ್ಕ ಸಂಪೂರ್ಣ ಕಡಿತಗೊಳ್ಳುತ್ತೆ. ಇದಕ್ಕೆ ಸುಮಾರು 40 ವರ್ಷಗಳಿಂದ ಈ ಭಾಗದ ಹೋರಾಟಗಾರರು, ಮುತ್ಸದ್ದಿಗಳು, ಬುದ್ಧಿಜೀವಿಗಳು ಮೇಲ್ಸೇತುವೆ ಆಗಬೇಕಂತ ಹೇಳಿ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ತಾಂತ್ರಿಕ ಕೊರತೆ ಮತ್ತು ಹಣದ ಕೊರತೆ ಅಂತ ಹೇಳಿ ರಾಜಕೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಾರಣ ಹೇಳ್ಕೊಂಡು ಬರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ 4 ವರ್ಷದ ಹಿಂದೆ ನಾವು ಯಾವ ಜಾಗನೂ ಕೂಡ ಅಕ್ವಿಜಿಷನ್ ಆಗದೆ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಯಾವ ಥರ ಮೇಲ್ಸೇತುವೆ ನಿರ್ಮಿಸ್ಬೋದು ಅಂತ ಹೇಳಿ ಒಂದು ಯೋಜನೆಯನ್ನು ತೋರಿಸಿದ್ವಿ ನಾವು. ಆವಾಗ ಆ ಯೋಜನೆಯನ್ನು ತಯಾರು ಮಾಡಿ ರೈಲ್ವೆ ಇಲಾಖೆಗೆ ಅನುಮೋದನೆ ಕಳಿಸಿದಾಗ ಅವರು ತತ್ಕ್ಷಣ ಅದನ್ನು ಒಪ್ಕೊಂಡು 38 ಕೋಟಿ ಅನುದಾನಗಳು ಸಹ ಬಿಡುಗಡೆ ಮಾಡಿ 3 ವರ್ಷ ಆಗಿದೆ. ಆದರೆ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಕಾಮಗಾರಿ ಪ್ರಾರಂಭ ಆಗದೆ ನಿರ್ಲಕ್ಷ್ಯಕ್ಕೊಳಗಾಗಿ ದಿನವಹಿ ಲಕ್ಷಾಂತರ ಜನ ಸಮಸ್ಯೆ ಅನುಭವಿಸುವಂತಾಗಿದೆ. ಇದಕ್ಕೆ ಅಂತ್ಯ ಹಾಡಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಳಂಬ ಧೋರಣೆಯನ್ನು ಖಂಡಿಸಿ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾವು ಏನು ಈ ಫೆಬ್ರವರಿ 27ನೇ ತಾರೀಕು ದಿನ ಹೋರಾಟ ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಆಗಮಿಸಿ ಮಾರ್ಚ್ 10 ಒಳಗಾಗಿ ಒಂದು ಸಭೆ ಕರೆದು ಇದಕ್ಕೆ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಆದರೆ ಅದು ಕೇವಲ ಕಣ್ಣೊರೆಸುವ ತಂತ್ರ ಆಗಿ ಕಂಡದ್ರಿಂದ ಮತ್ತೆ ನಾವು 10ನೇ ತಾರೀಕು ಘೋಷಣೆ ಮಾಡಿ ದಿನಾಂಕ 23/2017ರಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ಯಾವುದೇ ಒಂದು ಸ್ವಾರ್ಥರಹಿತವಾಗಿ ಎಲ್ಲರೂ ಕೂಡ ತಮ್ಮ ಒಂದು ಸ್ವಇಚ್ಛೆಯಿಂದ ಈ ಒಂದು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಬಂದುಬಿಟ್ಟು ಇಲ್ಲಿ ಮೇಲ್ಸೇತುವೆ ಬೇಕು ಅಂತ ಆಗ್ರಹಪಡಿಸುವುದರ ಮೂಲಕ ರಾತ್ರಿ ಎಲ್ಲ ಇಲ್ಲಿ ನಮ್ಮ ಜೊತೆಗೆ ಮಲಗಿಕೊಂಡು ಈ ಒಂದು ಹೋರಾಟ ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ನಗರದ ಮಹಾಜನತೆಗೆ ನಮ್ಮ JDS ಪಕ್ಷದ ವತಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಜಿಲ್ಲಾಧಿಕಾರಿಗೆ ನಾವು ನಿನ್ನೆ ಸಂದೇಶವನ್ನು ರವಾನೆ ಮಾಡಿದ್ದೇವೆ. ಅವರು ಬಂದು ಮನವಿಯನ್ನು ಸಹ ನಮ್ಮಿಂದ ತೆಗೆದುಕೊಂಡು ತಕ್ಷಣ ಕಾರ್ಯರೂಪಕ್ಕೆ ಬರ್ತೇವೆ ಅಂತ ಹೇಳಿ ವಾಗ್ದಾನವನ್ನು ಮಾಡಿದ್ದಾರೆ. ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂತಹ ಮಾತು ಈಡೇರಿಸ್ತದೆ. ನಮಗೆ ಸರಿಯಾದ ರೀತಿಯಲ್ಲಿ ಜಿಲ್ಲಾಡಳಿತ ಸ್ಪಂದಿಸದೇ ಇರೋದ್ರಿಂದ ಇವತ್ತು ನಾವು ಅವರು ಬಂದುಬಿಟ್ಟು ಮನವಿ ಸ್ವೀಕರಿಸಿದರೂ ಸಹಿತ ನಾವು ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದೀವಿ. ಸರ್, ಅದೇ ರೀತಿ ದಾವಣಗೆರೆಯ ಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ದಾವಣಗೆರೆ ಜನತೆಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದರೆ, ಇವತ್ತು ಚುನಾವಣೆಗಳು ಬಂದಾಗ ಕಣ್ಣು ಮುಚ್ಕೊಂಡು ಅಥವಾ ಸುಳ್ಳು ಆಶ್ವಾಸನೆಗಳಿಗೆ ಬಲಿಯಾಗಿ ಮತಗಳನ್ನು ಹಾಕಿ ನಮಗೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ದಿನ ಕಣ್ಣೀರು ಹಾಕೋದಕ್ಕಿಂತ ನಮ್ಮ ಕಣ್ಣು ಒರೆಸುವವರನ್ನು, ನಮ್ಮ ಹತ್ತಿರ ಬಂದು ಸಮಸ್ಯೆಗಳನ್ನು ಪರಿಹಾರ ಕೊಡುವವರನ್ನು ನಾವು ಆಯ್ಕೆ ಮಾಡಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಜನತೆ ಬಲಿಯಾಗಬಾರ್ದು. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಸರ್ವೆ ಮಾಡಿ ನೋಡ್ಬೋದು. ಇವತ್ತು ಸ್ಮಾರ್ಟ್ ಸಿಟಿ ಘೋಷಣೆ ಆಗಿದೆ ದಾವಣಗೆರೆ. ಉತ್ತರ ಕ್ಷೇತ್ರ ಮಾತ್ರ ಸ್ಮಾರ್ಟ್ ಸಿಟಿ, ದಕ್ಷಿಣ ಕ್ಷೇತ್ರ ಮಾತ್ರ ಸ್ಲಮ್ ಸಿಟಿ. ಇಲ್ಲಿ ಹಂದಿಗಳ ನಿರ್ಮೂಲನೆ ಆಗಿಲ್ಲ, ಚರಂಡಿಗಳ ಸಮಸ್ಯೆ ನಿವಾರಣೆ ಆಗಿಲ್ಲ, ಕುಡಿಯುವ ಶುದ್ಧ ನೀರು ನಮಗೆ ಸಿಗ್ತಾ ಇಲ್ಲ, ಓಡಾಡಲಿಕ್ಕೆ ಒಳ್ಳೆಯ ರಸ್ತೆಗಳೂ ಇಲ್ಲ. 1, 2 ಅನ್ನೋದಕ್ಕಿಂತ ಸಮಸ್ಯೆಗಳ ಸರಮಾಲೆನೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಆ ಭಾಗದಿಂದ ಒಂದು ಸುಸಜ್ಜಿತ ಆಸ್ಪತ್ರೆಗೆ, ಒಂದು ಶಾಲಾ ಕಾಲೇಜಿಗೆ ಎಲ್ಲದಕ್ಕೂ ನಾವು ಉತ್ತರ ವಿಧಾನಸಭಾ ಕ್ಷೇತ್ರವನ್ನೇ ಆಶ್ರಯಿಸ್ಕೋಬೇಕಾಗಿದೆ. ಆದರೆ ನಮಗೆ ಸಂಪರ್ಕ ಮಳೆ ಬಂದುಬಿಟ್ರೆ ಅಂಡರ್ ಬ್ರಿಡ್ಜ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ, ಗೇಟ್ಗಳಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗದ ಸಂಪರ್ಕ ಕಡಿತ ಆಗಿಬಿಡುತ್ತೆ. ಇದೀಗ ನೀವು ನೋಡಿದ್ರೆ ಜೆ ಅಮಾನುಲ್ಲಾ ಖಾನ್ ಸರ್ ಅವರು ಹೇಳಿದಂಥ ಮಾತುಗಳು ಈಗ ಕೇಳಿದ್ರಿ. ಅದೇ ರೀತಿ ಮುಂದಿನ ನಮ್ಮ ಜೊತೆಗೆ ಸಂಭಾಷಣೆಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಟಿ ಅಸ್ಗರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇದರ ಮುಖ್ಯ ಒಂದು ಗುರಿ ಉದ್ದೇಶ ಏನು, ಮುಂದಿನ ನಿಮ್ಮ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಈ ಅಶೋಕ ಚಿತ್ರಮಂದಿರದ ಎದುರಿಗೆ ಇರ್ತಕ್ಕಂಥ ರೈಲ್ವೆ ಟ್ರ್ಯಾಕ್ ಮೇಲ್ಸೇತುವೆ ನಿರ್ಮಾಣ ಆಗಬೇಕು ಅನ್ನೋದು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಈ ಕಾಮಗಾರಿ ಪ್ರಾರಂಭ ಆಗುವ ತನಕ ನಮ್ಮ ಹೋರಾಟನ ನಿರಂತರವಾಗಿ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥದ್ದು ಇಲ್ಲ. ನಾವು ಯಾವೊಬ್ಬ ರಾಜಕೀಯ ವ್ಯಕ್ತಿಗಳ ವಿರುದ್ಧ ದೂರಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲರೂ
ಅಷ್ಟೇ ಸಮಪಾಲರು ಈ ಒಂದು ವಿಚಾರದಲ್ಲಿ. 40 ವರ್ಷದ ಜ್ವಲಂತ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ಇಲ್ಲಿ ಆಡಳಿತ ಮಾಡಿರ್ತಕ್ಕಂಥ ದಾವಣಗೆರೆ ನಗರದಲ್ಲಿ ಯಾರ್ಯಾರು ಆಡಳಿತ ಮಾಡಿದ್ದಾರೆ ಎಲ್ಲ ರಾಜಕೀಯ ಪಕ್ಷದವರು ವಿಫಲ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಆದರೂ ಕೂಡ ಎಲ್ಲ ರಾಜಕೀಯ ಪಕ್ಷದವರು ಸೇರ್ಕೊಂಡು ಒಂದು ತೀರ್ಮಾನ ಮಾಡಿ ಈ ರೈಲ್ವೆ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಆಸೆ ಆಗಿದೆ. ಜನರು ಕೂಡ ದಿನನಿತ್ಯ ನಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಹೋರಾಟ 2ನೇ ದಿವಸ ಕಾಲಿಟ್ಟಿದೆ. ಯುವ ಜನತಾದ ಉಳಿದವರು ಮಾಡ್ತಕ್ಕಂಥ ಈ ಒಂದು ಹೋರಾಟಕ್ಕೆ ನಗರದ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಈ ಹೋರಾಟ ನಾವು ಮುಂದುವರಿಸ್ತೀವಿ. ಇದೀಗ TS ಸರ್ ಹೇಳಿದಂಥ ಮಾತು ಯಾರ ಬಗ್ಗೆ ನಾವು ದೂರೋದಿಲ್ಲ. ಆದರೆ ದಾವಣಗೆರೆ ಏನು ಸ್ಮಾರ್ಟ್ ಸಿಟಿ ಅಂತ ಹೆಸರು ಬಂದಿದೆ, ಅದೇ ರೀತಿ ಹಾಗೆ ಜನಗಳು ಇಲ್ಲಿ ಉತ್ತಮವಾಗಿರಬೇಕು ಅನ್ನೋದು ನಮ್ಮ ಆಸೆ ಅನ್ನೋದು TS ಸರ್ ಅವರು ಹೇಳಿದರು. ಮತ್ತೆ ನಮ್ಮ ಜೊತೆಗೆ ಸಂಭಾಷಣೆಯಲ್ಲಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಇದೀಗ ನಮ್ಮ ಜೊತೆಗಿದ್ದಾರೆ ದಾವಣಗೆರೆ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದಂಥ JDS ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾ ಮೇಡಮ್ ಅವರು ಕೂಡ ಕೆಲಸದಲ್ಲಿ ವಕೀಲರಿದ್ದಾರೆ. ಬನ್ನಿ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಹೇಗೆ ಅನಿಸ್ತಾ ಇದೆ ಇವತ್ತಿನ ಧರಣಿ ಮಾಡ್ತಾ ಇದ್ದೀರಾ? ದಾವಣಗೆರೆ ಜಿಲ್ಲೆ ಒಂದು ಉತ್ತಮವಾದಂತಹ ಒಂದು ಹೆಸರು ಪಡೀಲಿ, ಅದೇ ರೀತಿ ಯಾರು ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಿದೆ? ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ಸರ್, ದಾವಣಗೆರೆ ಜಿಲ್ಲೆಯಾಗಿ ಸುಮಾರು ಒಂದು 98ರಲ್ಲಿ 9ರಲ್ಲಿ ಆಗಿತ್ತು. ಇವತ್ತು ಕರ್ನಾಟಕದ ಕೇಂದ್ರ ಬಿಂದು ದಾವಣಗೆರೆ. ಆದರೆ ದಾವಣಗೆರೆ ಸಿಟಿಗೇನೆ ಈ ಅಶೋಕ ರೈಲ್ವೆ ಬ್ರಿಡ್ಜ್ ಏನಿದೆ ಬಹಳಷ್ಟು ಪ್ರಮುಖವಾದದ್ದು. ಉತ್ತರ ವಿಧಾನಸಭಾ ಕ್ಷೇತ್ರ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಜನಗಳು ಆ ಮಧ್ಯೆ ಓಡಾಡಲಿಕ್ಕಿರ್ತಕ್ಕಂಥ ಏಕೈಕ ದಾರಿ. ಆದರೆ ಒಂದು ದಿವಸಕ್ಕೆ ಸುಮಾರು ಒಂದು 40 ಬಾರಿ ಟ್ರೈನ್ಗಳು ಓಡಾಡುತ್ತೆ. ಒಂದೊಂದು ಸಲ ಟ್ರೈನ್ ಹೋದಾಗಲೂ ಕೂಡ 1 ಅವರ್ ಜನಗಳು ಆ ಕಡೆ ಈ ಕಡೆ ನಿಂತ್ಕೋತಾರೆ. ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಿಂದೆ ಸರ್ಕಾರಗಳೇನು ಸುಮಾರು 38 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಕಾಮಗಾರಿಗೆ. ಆದರೆ ಇಲ್ಲಿನ 2 ಸರ್ಕಾರ ಏನಿದೆ, BJP ಮತ್ತು ಕಾಂಗ್ರೆಸ್ ಸರ್ಕಾರಗಳು, ಅವುಗಳ ವೈಯಕ್ತಿಕ ಇಚ್ಛಾಶಕ್ತಿಗೋಸ್ಕರ ನಮ್ಮ ಕಾಲದಲ್ಲಿ ಆಗಬೇಕಂತ ಇವ್ರ ಕಾಲದಲ್ಲಿ ಆಗಬೇಕಂತ ಇವರಿಬ್ಬರ ಇಚ್ಛಾಶಕ್ತಿಯಿಂದ ಹೇಳಿ ದಾವಣಗೆರೆ ಜನತೆಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಇದನ್ನು ಭಾಳಷ್ಟು ಸಾರಿ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಇಲ್ಲ, ನಾವು ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಆದರೆ ಇವರು ರಾಜಕೀಯ ಪಕ್ಷಗಳ ಒಂದು ತಿಕ್ಕಾಟದಿಂದ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಬಂದು 27ನೇ ತಾರೀಕು ಮೀಟಿಂಗ್ ಕರೆದು ಇದು ಕೆಲಸ ಮಾಡಲಿಕ್ಕೆ ಕೈ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ನಮಗೆ ಸಮಾಧಾನ ಇಲ್ಲ. ಇಲ್ಲಿನ 2 ಪ್ರಮುಖ ಪಕ್ಷಗಳ ಒಂದು ಉದ್ದಟತನದಿಂದ ಇವತ್ತು ನಮ್ಮ ಜಿಲ್ಲೆಗೆ ಭಾಳಷ್ಟು ಅನ್ಯಾಯ ಆಗ್ತಿದೆ. ಅವರು ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಕಾಮಗಾರಿಗೆ ಕೈ ಹಾಕ್ತೀವಿ, ಇಂಥ ದಿವಸ ಮಾಡ್ತೀವಿ ಅನ್ನೋ ತನಕ ನಾವು ಈ ಒಂದು ಧರಣಿಯನ್ನು ಬಿಡಲ್ಲ. ನಾವು ನಿರಂತರವಾಗಿ ಧರಣಿಯನ್ನು ಮುಂದುವರಿಸ್ತೀವಿ. ಅದೇ ರೀತಿ ಕೊನೆಯಾಗಿ ನಮ್ಮ ದಾವಣಗೆರೆ ಜನತೆ ಹಾಗೂ ಕರ್ನಾಟಕ ಯೂಟ್ಯೂಬ್ ಚಾನಲ್ ಏನು ವಿವರಿಸಿದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತಿದೆ. ಯಾಕೆಂದರೆ ಯೂಟ್ಯೂಬ್ನಲ್ಲಿ ಬರ್ತಿರುವಂಥ ಕಾರ್ಯಕ್ರಮಗಳು ನಾವು ನೋಡ್ತಾ ಇದ್ದೀವಿ. ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಮತ್ತು ಜನಸಾಮಾನ್ಯರಿಗೆ ಹತ್ತಿರ ಆಗ್ತಿರ್ತಕ್ಕಂಥ ಮತ್ತು ಯೂತ್ಸು ಇದನ್ನು ಹೆಚ್ಚು ನೋಡ್ತಾ ಇರೋದ್ರಿಂದ ಯೂಟ್ಯೂಬ್ ಬಗ್ಗೆ ಭಾಳ ಖುಷಿ ಆಗ್ತಿದೆ. ಇದು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ವಿಸ್ತರಣೆ ಆಗ್ಬೇಕಂತೇಳಿ ಕೇಳ್ಕೊತಾರೆ. ಅದೇ ರೀತಿ ಇದೀಗ ಕೇಳಿದಂಥ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಮಂಜುಳಾ ಮೇಡಮ್ ಹೇಳಿದಂಥ ಮಾತುಗಳು ಕೇಳಿದ್ರಿ. ಇದೀಗ ನಮ್ಮ ಎಡಗಡೆ ಆಂಬುಲೆನ್ಸ್ ಕೂಡ ಬರ್ತಾ ಇದೆ. ಎಷ್ಟು ಟ್ರಾಫಿಕ್ ಅಲ್ಲಿ ಇಲ್ಲಿ ಅದು ಸಿಕ್ಕಾಕೊಂಡಿದೆ ಅನ್ನೋದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಆಂಬುಲೆನ್ಸ್ ಕೂಡ ಸ್ಪೀಡಾಗಿ ಹೋಗ್ತಾ ಇಲ್ಲ, ಅವರ ಪೇಷಂಟ್ ಇದ್ದಾರೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಇಲ್ಲಿ ಆಗ್ತಾ ಇದೆ. ನೀವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಕರ್ನಾಟಕ ಸರ್ಕಾರ ಆಂಬುಲೆನ್ಸ್ ಅಂತೇಳಿ ಬರ್ತಾ ಇದೆ. ಇಲ್ಲಿ ಬಹಳ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರೋಂಥದ್ದು ನೋಡ್ತಾ ಇದ್ದೀರಾ ನೀವು. ಬಹಳ ತೊಂದರೆ ಆಗ್ತಾ ಇದೆ ನೀವು. ಅದೇ ರೀತಿ ಇನ್ನು ಹಲವಾರು ಕಡೆ ಬಹಳಷ್ಟು ಟ್ರಾಫಿಕ್ ಅಲ್ಲಿ ತೊಂದರೆ ಆಗ್ತಿರೋ ಇದೀಗ ನಾವು ಜಸ್ಟ್ ಈಗ ಏನು ಅಶೋಕ ಟಾಕೀಸ್ ರೈಲ್ವೆ ಸ್ಟೇಷನ್ ಗೇಟ್ ಇದೆ, ಇಲ್ಲ ಹೋಗ್ತಾ ಇದೀವಿ ರೈಲ್ವೆ ಗೇಟ್ ಹತ್ರ. ಬನ್ನಿ ಇಲ್ಲಿ ಪಬ್ಲಿಕ್ ವಾಯ್ಸ್ ಅಲ್ಲಿ ಏನ್ ನಮ್ಮ ಮುಂದೆ ಹೇಳ್ತಾ ಇದಾರೆ ಅನ್ನೋದು ಕೇಳೋಣ. ಇಲ್ಲಿ ಒಬ್ರು ಪಬ್ಲಿಕ್ ಬರ್ತಾ ಇದಾರೆ, ಅವ್ರ ಜೊತೆಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇಲ್ಲಿ ಬ್ರಿಡ್ಜ್ ಆಗ್ಬೇಕೋ ಬೇಡ, ಇಲ್ಲಿ ಏನು ಸಮಸ್ಯೆ ನಡೀತಾ ಇದೆ? ಖಂಡಿತ ಆಗ್ಬೇಕು ಸರ್. ಭಾಳ ತೊಂದರೆ ಇದೆ ಇಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ಅಂದ್ರೆ ಭಾಳ ತೊಂದರೆ ಇದೆ. ಭಾಳ ಜನಸಾಮಾನ್ಯರು ಎಲ್ಲರಿಗೂ ಭಾಳ ತೊಂದರೆ ಇದೆ. ವೆಹಿಕಲ್ಸ್ಗಳು, 2 ವೀಲರ್ಸ್ಗಳಾಗಲಿ ಯಾವುದೇ ಆಗಲಿ. ಇದು ಪಬ್ಲಿಕ್ ಹೇಳಿದಂಥ ವಾಯ್ಸು. ಇಲ್ಲಿ ಟ್ರಾಫಿಕ್ ಜಾಮ್ ಭಾಳ ಆಗ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಬ್ರಿಡ್ಜ್ ಆಗ್ಬೇಕು ಅನ್ನೋದು ಹೇಳಿದ್ರು. ಈಗ ಇನ್ನೊಬ್ರು ಇದ್ದಾರೆ. ಸರ್, ತಮ್ಮ ಹೆಸರು? ಫಾಜಿಲ್ ಸಾವಂತ್. ಅದೇ ಸರ್, ಇಲ್ಲಿ ಟ್ರಾಫಿಕ್ ನಡೀತಾ ಇದೆ, ಇಲ್ಲಿ ಬ್ರಿಡ್ಜ್ ಆಗ್ಬೇಕು ಬೇಡ? ಆಗ್ಬೇಕು ಸರ್. ಓಕೆ, ಥ್ಯಾಂಕ್ ಯು. ಫಾಜಿಲ್ ಸರ್ ಅವರು ಹೇಳಿದಂಥ ಮಾತು ಬ್ರಿಡ್ಜ್ ಆಗಬೇಕು ಬೇಡ ಅನ್ನೋದು ಅವ್ರು ಆಗ್ಬೇಕು ಅಂತ ಇದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಟ್ಯಾಂಪ್ ಹೋಗ್ತಿದೆ. ಸರ್ ನಮಸ್ತೆ. ಇಲ್ಲಿ ಬ್ರಿಡ್ಜ್ ಆಗ್ಬೇಕೋ ಬೇಡ? ಆಗ್ಬೇಕು ಸರ್, ಬ್ರಿಡ್ಜ್ ಆಗ್ಬೇಕು. ನಮ್ಮ ಹೆಸರು ಬಸವರಾಜ್ ಅಂತ. ಬಸವರಾಜ್ ಸರ್ ಹೇಳಿದಂತ ಮಾತು ನಾವೀಗ ಕೇಳಿದ್ವಿ. ಇಲ್ಲಿ ಬ್ರಿಡ್ಜ್ ಆಗ್ಬೇಕು, ಬಹಳ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಸರ್ ತಮ್ಮ ಹೆಸರು? ದೀಪಕ್ ಸರ್, ಇಲ್ಲಿ ಬ್ರಿಡ್ಜ್ ಆಗ್ಬೇಕು ಬೇಡ? ಆಗ್ಬೇಕು. ದೀಪಕ್ ಸರ್ ಹೇಳಿದಂತ ಮಾತು ಕೂಡ ಇಲ್ಲಿ ಬ್ರಿಡ್ಜ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಇನ್ನು ನಮ್ಮ ಪಬ್ಲಿಕ್ ಚಾಯ್ಸ್ ಅಲ್ಲಿ ಆಟೋಗಳು ಇಲ್ಲೆಲ್ಲ ಬಹಳ ಟ್ರಾಫಿಕ್ ಅಲ್ಲಿ ಸೇರ್ಕೊಂಡಿದ್ದಾವೆ. ಇದೇ ರೀತಿ ಮುಂದೆ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಜೋಶಿ ಅಂತ. ಜೋಶಿ ಸರ್, ಇಲ್ಲಿ ಬ್ರಿಡ್ಜ್ ಆಗ್ಬೇಕು ಬೇಡ? ಆಗ್ಬೇಕು ಸರ್. ಜೋಶಿ ಸರ್ ಕೂಡ ಹೇಳಿದ್ದು ಇಲ್ಲಿ ಬ್ರಿಡ್ಜ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಆಗ್ಬೇಕಂತಿದ್ದಾರೆ. ಸಲಾಮ್ ಅಲೈಕುಂ. ಸರ್ ತಮ್ಮ ಹೆಸರು?
ಮನ್ಸೂರಲ್ಲಿ ಮನ್ಸೂರಲ್ಲಿ ಸರ್ ಇಲ್ಲಿ ಬ್ರಿಡ್ಜ್ ಆಗ್ಬೇಕೋ ಬೇಡ? ಆಗ್ಬೇಕು ಸರ್, ಬೇಷಕ್ ಆಗ್ಬೇಕು. ಆಗ್ಬೇಕು. ಮನ್ಸೂರಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಬ್ರಿಡ್ಜ್ ಆಗ್ಬೇಕು, ಇಲ್ಲಾಂದ್ರೆ ಬಹಳ ಸಮಸ್ಯೆ ನಡೀತಾ ಇದೆ ಇಲ್ಲಿ ಯಾವುದೇ ರೀತಿಯಲ್ಲಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ಬಾಬುಜಾನ್ ಅಂತ ಹೇಳ್ಬಿಟ್ಟು. ಬಾಬುಜಾನ್, ಯಾವ ಊರು? ದಾವಣಗೆರೆ ಸರ್. ಸರ್ ಇಲ್ಲಿ ಬ್ರಿಡ್ಜ್ ಆಗ್ಬೇಕೋ ಬೇಡ? ಸರ್ 100% ಆಗ್ಬೇಕು ಸರ್, ಬಹಳ ತೊಂದರೆ ಇದೆ ಸರ್ ಇದು. ಓಕೆ, ಬಾಬು ಸರ್ ಹೇಳುವಂತ ಮಾತು ಇಲ್ಲಿ ಬ್ರಿಡ್ಜ್ ಆಗ್ಬೇಕು, ಯಾಕಂದ್ರೆ ಬಹಳ ತೊಂದರೆ ಇದೆ ಅನ್ನೋದು ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ. ಸರ್ ತಮ್ಮ ಹೆಸರು? ಬಸವರಾಜ್ ಸರ್, ಇಲ್ಲಿ ಬ್ರಿಡ್ಜ್ ಆಗ್ಬೇಕೋ ಬೇಡ? ಆಗ್ಬೇಕು ಸರ್. ಬಸವರಾಜ್ ಸರ್ ಅವರು ಹೇಳ್ತಾ ಇದ್ದಾರೆ ಬ್ರಿಡ್ಜ್ ಆಗ್ಬೇಕು ಇಲ್ಲಿ, ಯಾಕಂದ್ರೆ ಬಹಳ ಸಮಸ್ಯೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಸರ್ ನಮಸ್ಕಾರ, ತಮ್ಮ ಹೆಸರು? ಸಮೀವುಲ್ಲಾ ಸರ್, ಇಲ್ಲಿ ಬ್ರಿಡ್ಜ್ ಆಗ್ಬೇಕೋ ಬೇಡ? ಆಗ್ಬೇಕು ಸರ್ ಅದು. ಓಕೆ, ಸಮೀವುಲ್ಲಾ ಸರ್ ಕೂಡ ಹೇಳಿದ ಮಾತು ಬ್ರಿಡ್ಜ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಡಿಬೇಕು ಅಂತ ಹೇಳ್ತಾ ಇದ್ದೇನೆ. ಓಕೆ, ಇನ್ನೂ ಹಲವಾರು ವಿಡಿಯೋಗಳಿಗೆ ನಿಮ್ಗೆಲ್ಲ ನಾನು ತೋರಿಸ್ತಾ ಇದ್ದೇನೆ, ಅವರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.